ಇವತ್ತಿನ ಪವರ್ ಫೋಕಸ್ನಲ್ಲಿ ನಾನೇನು ಬಹಳ ಖುಷಿಯಾಗೋ ವಿಚಾರ ಮಾತಾಡ್ತೀನಿ ಅಂತಲ್ಲ, ಬಟ್ ಬಹಳಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ದರ್ಶನ್ಗೆ ಹಿಂಗಾಗ್ಬಿಡುತ್ತಂತೆ, ಹಂಗಾಗ್ಬಿಡುತ್ತಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆನೆ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಏಟು ಅನ್ನೋವಂಥ ಗಾದೆ ಇದೆ. ಜೊತೆಗೆ ಇರಬೇಕಾದ್ರೆ ಎಲ್ಲರೂ ದರ್ಶನ್ ಜೊತೆಗಿದ್ರೆ ಸಾಕು, ದರ್ಶನ್ ಬಂದು ನಮ್ಮ ಸಿನಿಮಾಗೆ ಪ್ರಮೋಷನ್ ಮಾಡಿದರೆ ಸಾಕು, ದರ್ಶನ್ ಪ್ರೆಸೆನ್ಸ್ ಇದ್ದರೆ ಸಾಕು ಅನ್ನುವಂಥ ಒಂದು ಕಾಲ ಇತ್ತು. ಯಾಕೆಂದರೆ ದರ್ಶನ್ಗೆ ಅಂಥ ಫ್ಯಾನ್ ಬೇಸ್ ಇತ್ತು ಅಂತ ಹೇಳಿ. ಆದರೆ ಇವತ್ತು ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಲ್ಲ, ದರ್ಶನ್ ಅವರಾಗೆ ಅವರು ಮಾಡ್ಕೊಂಡಿರುವಂಥ ಕೆಲಸದಿಂದ ಇವತ್ತು ಪ್ರತಿಯೊಬ್ಬರು ಮಾತಾಡೋ ಹಾಗಾಗಿದೆ. ಅವರ ಅಭಿಮಾನಿಗಳು ಕೇಳ್ಬೋದು, ಮಾಧ್ಯಮಗಳಿಗೆ ತೂಚಿ ಅಂತ ಹೇಳಿ 1000 ಬೈಬಹುದು, ಅಥವಾ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋ ನಿರೂಪಕರಿಗೂ ಬೈಬಹುದು. ಆದರೆ ವಾಸ್ತವ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಜನ ಅವರನ್ನ ದೇವರ ಜಾಗದಲ್ಲಿ ಇಟ್ಟಿದ್ರು. ದೇವರಾಗುವಂಥ ಎಲ್ಲ ಅವಕಾಶಗಳು ನಟ ದರ್ಶನ್ ಅವ್ರಿಗಿತ್ತು. ಆದರೆ ಅದೆಲ್ಲವನ್ನ ಬದಿಗಿಟ್ಟು ಅವರು ಅಹಂಕಾರವನ್ನ ಬೆಳೆಸ್ಕೊಂಡ್ರು, ತಪ್ಪು ಮಾಡಿದ್ರು. ನೀವು ಕೇಳ್ಬೋದು, ಬೇರೆ ಯಾರು ಕೊಲೆನೇ ಮಾಡಿಲ್ವಾ, ನಮ್ಮ ಬಾಸ್ ಒಬ್ಬರೇ ಕೊಲೆ ಮಾಡಿರೋದಂತ ನೀವೆಲ್ಲರೂ ಕೇಳಬಹುದು. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೇನೆ. 4 ಜನಕ್ಕೆ ಬುದ್ಧಿ ಹೇಳಬೇಕಾದಂಥ ದರ್ಶನ್ ಈ ಕೊಲೆ ಮಾಡಿದಿದೆಯಲ್ಲ, ಅಥವಾ ಈ ಕೊಲೆಯಲ್ಲಿ ಭಾಗಿಯಾಗಿದೆಯಲ್ಲ, ಅದು ಯಾರು ಕೂಡ ಕ್ಷಮಿಸುವಂಥ ಕೆಲಸ ಅಲ್ಲ. ಅಟ್ ದ ಸೇಮ್ ಟೈಮ್ ರೇಣುಕಾ ಸ್ವಾಮಿ ಮಾಡಿದ್ದೇನು ಭಾರಿ ಉತ್ತಮವಾದ ಕೆಲಸ ಅಂತಲೂ ನಾನು ಹೇಳ್ತಾ ಇಲ್ಲ. ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ದರ್ಶನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಂಥ ತನ್ನ ಸ್ನೇಹಿತರೇ ಇವತ್ತು ದರ್ಶನ್ಗೆ ಒಂದು ರೀತಿ ನುಂಗ್ಲಾರ್ದ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಒಂದು ಚೂರೋ ಪಾರೋ ಎಲ್ಲೋ ಒಂದು ಹೋಪ್ಸ್ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ ದರ್ಶನ್. ನಾನು ಹೊರಗಡೆ ಬರೋಕ್ಕೆ ನನಗೆ ಅವಕಾಶಗಳಿದ್ದಾವೆ ಅಂತ ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ. ಆದರೆ ಈಗ ಎಲ್ಲ ಬಾಗಿಲುಗಳು ಮುಚ್ಚುವ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಕೂತ್ಕೊಂಡು ನಾವು ಯಾರು ಟ್ರಯಲ್ ಮಾಡ್ತಾ ಇಲ್ಲ ರೀ. ಸಾರ್ವಜನಿಕರು ಮಾತಾಡ್ತಾ ಇರುವಂಥ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗಬಹುದು, ಹೀಗಾದರೆ ಏನಾಗಬಹುದು ಅಂತ ಎಕ್ಸ್ಪರ್ಟೀಸ್ಗಳ ಜೊತೆಗೆ ಒಂದು ಹೆಲ್ದಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಹೊರತುಪಡಿಸಿ ಇಲ್ಲಿ ಕೂತ್ಕೊಂಡು ಕೋರ್ಟ್ ಟ್ರಯಲ್ ಮಾಡಲಿಕ್ಕೆ ನಾವು ಯಾರೂ ಅಲ್ಲ. ಆದರೆ ಆಗಿರುವಂಥ ಘಟನೆಗಳನ್ನು ಜಗತ್ತಿಗೆ ತಿಳಿಸ್ಬೇಕಾದಂಥ ಕರ್ತವ್ಯ ಇದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತು ಅದರ ಅಂಶ ಇದೆಯಲ್ಲ, ನಿಜಕ್ಕೂ ಆಘಾತಕಾರಿ ವಿಚಾರಗಳು. ಏನೆಲ್ಲ ವಿಚಾರಗಳನ್ನು ಪ್ರದೋಷ್ ಮೆನ್ಷನ್ ಮಾಡಿದ್ದಾರೆ, ಹಾಗಾದರೆ ಈ ಎಲ್ಲ ವಿಚಾರಗಳು ದರ್ಶನ್ಗೆ ಹೇಗೆ ಮುಳುವಾಗಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ದರ್ಶನ್ಗಿದ್ದಂತಹ ಚೂರು ಪಾರು ಬಿಡುಗಡೆಯ ಆಸೆ ನುಚ್ಚು ನೂರಾಗೋಗಿದೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬಿಗ್ ಶಾಕ್. ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಜೊತೆಗಿದ್ದ ಪ್ರದೋಷ್ ಕೋರ್ಟ್ನಲ್ಲಿ ದುಶ್ಮನ್. ಮಾಫಿ ಸಾಕ್ಷಿಗೆ ಆಕ್ಷೇಪಿಸಿದ ದರ್ಶನ್ ಅರ್ಜಿಗೆ ಮಾನ್ಯತೆನೇ ಇಲ್ಲ. ದರ್ಶನ್ ಪವಿತ್ರ ಪರ ವಾದ ಆಲಿಸಬೇಕಿಲ್ಲ ಅಂತ ಕೋರ್ಟ್ ಹೇಳಿಬಿಟ್ಟಿದೆ. ಅವರಿಬ್ರು ಮಾತನ್ನ ನಾನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಮಾಫಿ ಸಾಕ್ಷಿಗೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ದರ್ಶನ್. ಆ ಅರ್ಜಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ, ಕವಡೆ ಕಾಸಿನ ಮಾನ್ಯತೆ ಕೂಡ ಇಲ್ಲ. ದರ್ಶನ್ ಮತ್ತು ಪವಿತ್ರ ಅವರ ಪರ ವಾದವನ್ನ ನಾನು ಕೇಳಿಸ್ಕೊಳ್ಬೇಕಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಮಾಫಿ ಸಾಕ್ಷಿಯ 11 ಪುಟಗಳಲ್ಲಿ ಭಯಾನಕ ಹತ್ಯೆಯ ರಹಸ್ಯ ಅಡಗಿದೆ. ಕೋರ್ಟ್ನಲ್ಲೂ ಪ್ರೂವ್ ಆಗ್ಬಿಟ್ರೆ ದರ್ಶನ್ಗೆ ಆಜೀವ ಶಿಕ್ಷೆನಾ? ಘೋರ ಹತ್ಯಾಕಾಂಡದ ರೂವಾರಿ ಪವಿತ್ರ ಗೌಡ ಪಾಡ್ ಏನು? ನೀವೆಲ್ಲರೂ ಒಂದು ಪ್ರಶ್ನೆ ಮಾಡ್ತಾ ಇದ್ವಿ ಅಲ್ವಾ, ಯಾರು ಕೊಲೆನೇ ಮಾಡಿಲ್ವಾ ಹಾಗಾದ್ರೆ, ದರ್ಶನ್ ಒಬ್ರೇನ ಮಾಡಿರೋದು ಅಂತ? ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಸರ್ಕಾರ ಬೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುತ್ತೆ ಅಂತಂದ್ರೆ ಆ ಹತ್ಯೆ ಇನ್ನೆಷ್ಟು ಭಯಂಕರವಾಗಿ ಮಾಡಿರಬಹುದು. ಯಾವುದೇ ಬಹುತೇಕ ಪ್ರಕರಣಗಳಿಗೆ ಯಾವ SBP ಆಗಲಿ, ಯಾವ ಗವರ್ಮೆಂಟ್ಗಳಾಗ್ಲಿ ಒಂದು ಬೇಲ್ಗೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಲ್ಲ. ಅಂಥದ್ರಲ್ಲಿ ಈ ಪ್ರಕರಣದಲ್ಲಿ ಹೋಗಿದೆ ಅಂತಂದ್ರೆ ಆ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿಯ ಹೈಲೈಟ್ಸ್ ಏನು ಅನ್ನೋದನ್ನ ನೋಡ್ಬಿಡೋಣ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಒಳ ಉಡುಪನ್ನ ಕಳಚಿ ಭೀಕರವಾಗಿ ಹಲ್ಲೆ ಮಾಡಲಾಯಿತು. ರೇಣುಕಾ ಸ್ವಾಮಿಯ ಖಾಸಗಿ ಭಾಗಕ್ಕೆ ದರ್ಶನ್ ಹಲವು ಬಾರಿ ಬಲವಾಗಿ ಒದ್ದಿದ್ದ. 2 ಕಾಲ್ಗಳನ್ನ ರೇಣುಕಾ ಸ್ವಾಮಿ ಎದೆ ಮೇಲಿಟ್ಟಿದ್ದು ದರ್ಶನ್ ನಿಂತ್ಕೊಂಡಿದ್ದ. ರೇಣುಕಾ ಸ್ವಾಮಿಗೆ ತೀವ್ರ ಹಲ್ಲೆಗೈದು ನೇಣು ಹಾಕೋದಕ್ಕೆ ಯತ್ನಿಸಲಾಗಿತ್ತು. ಅಲ್ಲೇ ಇದ್ದಂಥ ಒಂದು ಟಾಟಾ ಏಸ್ಗೆ ರೇಣುಕಾ ಸ್ವಾಮಿಯನ್ನ ನೇಣು ಹಾಕುವ ಪ್ರಯತ್ನ ನಡೆದಿತ್ತು. ನೈಲಾನ್ ಹಗ್ಗದಿಂದ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಗೆ ಆರೋಪಿ ನಾಗರಾಜ್ ಹಲ್ಲೆ ಮಾಡಿದ್ದ. ಪವಿತ್ರಾಗೆ ರೇಣುಕಾ ಸ್ವಾಮಿ ಕಳಿಸಿದಂತ ಮೆಸೇಜ್ ಓದ್ತಿದ್ದಂತೆ ಅದನ್ನು ಕೇಳಿಸ್ಕೊಂಡು ಪದೇ ಪದೇ ದರ್ಶನ್ ಹಲ್ಲೆ ಮಾಡಿದ್ದ. ಆರೋಪಿಗಳಾದ ನಂದೀಶ್ ಮತ್ತು ಪವನ್ ಮರದ ಕೋಲಿನಿಂದ ಹಲ್ಲೆಗೈದಿದ್ರು. ನೈಲಾನ್ ಹಗ್ಗದಿಂದ ದರ್ಶನ್ ಸಹ 3-4 ಬಾರಿ ಹಲ್ಲೆಗೈದಿದ್ರು.
ಸಂಜೆ ಮನೆಗೆ ಮರಳಿದ್ದ ದರ್ಶನ್ಗೆ ವಿಷಯ ತಿಳಿಸಿದ್ದ ಪ್ರದೋಷ್. ರೇಣುಕಾಸ್ವಾಮಿ ಸಾವಿನ ವಿಚಾರವನ್ನ ಪ್ರದೋಷ್ ದರ್ಶನ್ ಮನೆಗೆ ಹೋಗಿ ತಿಳಿಸಿದ್ದ. ರೇಣುಕಾಸ್ವಾಮಿ ಸತ್ತಿದ್ದನ್ನ ಕೇಳಿ ದರ್ಶನ್ಗೂ ಕೂಡ ಶಾಕ್ ಆಗಿತ್ತು. ಶವ ಸಾಗಿಸೋದಕ್ಕೆ ಹೆಲ್ಪ್ ಮಾಡು, ಇಲ್ಲದೆ ಇದ್ರೆ ಗನ್ ಅಲ್ಲಿ ನನಗ್ ನಾನೇ ಶೂಟ್ ಮಾಡ್ಕೊಂಡ್ ಬಿಡ್ತೀನಿ ಅಂತ ದರ್ಶನ್ ಹೇಳಿದ್ರಂತೆ. ದರ್ಶನ್ ಬೇಡ್ಕೊಂಡಂತ ಹಿನ್ನೆಲೆ ಸಹಾಯ ಮಾಡಿದಾಗಿ ಪ್ರದೋಷ್ ವಿವರಣೆಯನ್ನ ಕೊಟ್ಟಿದ್ದಾನೆ. ಇದಿಷ್ಟು ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿಯಲ್ಲಿದ್ದಂತ ಹೈಲೈಟ್ಸು. ಕೇಳ್ತಾ ಇದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಇದೆಲ್ಲವೂ ಕೂಡ ಈ ಹಿಂದೆ ನಾವು ಕೊಲೆ ಆದಂತ ಸಂದರ್ಭದಲ್ಲಿ ಕೇಳಿರಲಿಲ್ಲ. ಇನ್ನು 59ನೇ CCH ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೀತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ರು. ಪವಿತ್ರ ಸೇರಿ 6 ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಮಾಫಿ ಸಾಕ್ಷಿ ಪ್ರದೋಷ್ ಹೇಳಿಕೆಯನ್ನ ಗಮನಿಸಿ ದರ್ಶನ್ ಕಕ್ಕಾಬಿಕ್ಕಿ ಆದ್ರು. ಮಾಫಿ ಸಾಕ್ಷಿ ಪರಿಗಣನೆ ಕುರಿತು 59ನೇ CCH ಕೋರ್ಟ್ ನಾಳೆ ಆದೇಶವನ್ನ ನೀಡುತ್ತೆ. ಈ ಬಗ್ಗೆ ಆಕ್ಷೇಪಿಸಿ ಪಾಟಿ ಸವಾಲ್ಗೆ ಅವಕಾಶ ನೀಡದ ಹಿನ್ನೆಲೆ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅನ್ನ ಪರಿಗಣಿಸೋದು ಆಲ್ಮೋಸ್ಟ್ ಖಚಿತ. ಯಾಕೆಂದ್ರೆ ಅಬ್ಜೆಕ್ಷನ್ಗೆ ಕೋರ್ಟು ಅವಕಾಶವನ್ನ ಕೊಟ್ಟಿಲ್ಲ. ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳಿಗೆ ಸಂಕಷ್ಟ ಫಿಕ್ಸಾ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ನಮ್ಮಲ್ಲಿ ಗಾದೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಅಂತಂದ್ರೆ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರಂತೆ ಅಂತ ಒಂದು ಮಾತಿದೆ, ಗಾದೆ ಮಾತು ಅದು. ಅಂದ್ರೆ ಒಂದು ಸಣ್ಣದಲ್ಲಿ ಯಾವುದೋ ಒಂದು ಉಗ್ರಲ್ಲಿ ಹೋಗೋಕ್ಕೆ ಕೊಡ್ಲಿ ತಗೊಂಡ್ರಂತೆ ಅಂತ. ದರ್ಶನ್ಗಿದ್ದಂಥ ಇನ್ಫ್ಲೂಯೆನ್ಸ್ಗೆ ಒಬ್ಬ ಚಿತ್ರದುರ್ಗದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕಾಲ್ ಮಾಡಿ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಒಂದು ಓವರಲ್ ಆಗಿ ಕಂಪ್ಲೇಂಟ್ ಮಾಡಿಬಿಟ್ಟಿದ್ರು. ರೇಣುಕಾಸ್ವಾಮಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ರು ಪೊಲೀಸರು. ಹೂ ಇಸ್ ದರ್ಶನ್? ಯಾರ್ರೀ ದರ್ಶನ್? ದರ್ಶನ್ ಒಬ್ಬ ನಟ. ಹಾಗಂತ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ರ ದರ್ಶನ್? ಹಾಗಾದ್ರೆ ಯಾವತ್ತೂ ಯಶಸ್ಸಿನ ಒಂದು ಅಹಂಕಾರ ಇದೆಯಲ್ಲ, ಪರಮಾವಧಿ ಎಲ್ಲಿ ತನಕ ಹಿಂಗೆಲ್ಲ ಹೋಗ್ಬಿಟ್ರೆ ಏನೆಲ್ಲ ಅವಾಂತರಗಳಾಗುತ್ತೆ ನೋಡಿ. ಇವತ್ತು ನಮಗೂ ನೋವಿದೆ, ದರ್ಶನ್ಗೆ ಈ ಪರಿಸ್ಥಿತಿ ಇದೆ ಅಂತ ನಾವೇನು ಇಲ್ಲಿ ಕೂತ್ಕೊಂಡು ಬಹಳ ಖುಷಿಯಾಗಿ ಏನು ಹೇಳ್ತಾ ಇಲ್ಲ. ನಮಗೂ ಬೇಜಾರಿದೆ. ನಮ್ಮ ಕರ್ನಾಟಕದ ಒಬ್ಬ ನಟ, ಇಡೀ ಚಿತ್ರರಂಗದಲ್ಲಿ ಎಷ್ಟೋ ಜನರ ಪಾಲಿಗೆ ಅನ್ನದಾತ ಆಗಿದ್ದಂಥ ನಟ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ವಿ ಆಲ್ಸೋ ಫೀಲ್ ಸೋ ಬ್ಯಾಡ್. ನಾವೇನು ಬಹಳ ಹೆಮ್ಮೆ ಅಂತ, ನಮಗೇನು ದ್ವೇಷ ಇಲ್ಲ ದರ್ಶನ್ ಮೇಲೆ, ಬಟ್ ಈ ಕೃತ್ಯವನ್ನು ಖಡಾಖಂಡಿತವಾಗಿ ಖಂಡಿಸ್ತೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಹಿರಿಯರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಸವರಾಜ್ ಮಾಲ್ಗತ್ತಿ ಸರ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಇನ್ನು ಪ್ರದೋಷ್ ಪರ ವಕೀಲ ಸಂತೋಷ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೈಕೋರ್ಟ್ ವಕೀಲರು ಲೋಹಿತ್ ಹನುಮಾಪುರ ಅವರು ಜಾಯ್ನ್ ಆಗಿದ್ದಾರೆ. ಲೋಹಿತ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮತ್ತೊಮ್ಮೆ ನಾನು ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ನಾನು ಮೊದಲಿಗೆ ಬಸವರಾಜ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಸರ್, ನೀವು ಬಹಳಷ್ಟು ದಿನಗಳಿಂದ ಈ ಡಿಬೇಟ್ಗಳಲ್ಲಿ ಭಾಗಿಯಾಗಿದ್ದೀರಿ. ನಾವು ದರ್ಶನ್ ಪ್ರಕರಣದ ಬಗ್ಗೆ ಬೇಕಾದಷ್ಟು ಸಲ ನಾವು ಚರ್ಚೆ ಮಾಡಿದ್ದೀವಿ ಸರ್. ಅಫ್ಕೋರ್ಸ್ ಮನಸ್ಸಿಗೆ ಬಹಳ ನೋವಾಗುತ್ತೆ, ಆದರೆ ಕಾನೂನಿಗಿಂತ ಮೀರಿದಂಥವ್ರು ಯಾರೂ ಇಲ್ಲ ನಮ್ಮಲ್ಲಿ. ಸೊ ಏನು ಹೇಳ್ತೀರಿ ಸರ್ ಈ ಪ್ರೆಸೆಂಟ್ ಈ ಡೆವಲಪ್ಮೆಂಟ್ಗಳು, ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಇದೆಲ್ಲವನ್ನ ನೋಡಿದ್ರೆ ಏನು ಹೇಳ್ತೀರಿ? ಏನು ಪ್ರದೋಷ್ ಅಪ್ರೂವರಾಗಿ ಕೋರ್ಟಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾನೆ, ಅದನ್ನು ಇವತ್ತು ಕನ್ಸಿಡರ್ ಮಾಡಿದ್ದಾರೆ. ಆದೇಶ ಫಾರ್ಮಲ್ ಆಗಿ ಡಿಫೆನ್ಸ್ ಲಾಯರ್ ಏನೋ ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ, ಅದನ್ನು ಕನ್ಸಿಡರ್ ಮಾಡಿಲ್ಲ. ಬಟ್ ಇದು ಯಾರು ಮಾಫಿ ಸಾಕ್ಷಿಯನ್ನು ಯಾಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. ಈ ಮಾಫಿಗೆ ಅರ್ಜಿ ಕೊಟ್ಟಿದ್ದಂಥ ಇವನು ಸೆಷನ್ ಕೋರ್ಟ್ನಲ್ಲಿ ಕೊಟ್ಟಿರ್ತಾನೆ. ಮಾಫಿ ಸಾಕ್ಷಿ ಅವನ ಹೇಳಿಕೆಯನ್ನು ತೆಗೆದುಕೊಳ್ಳೋದು ಸೆಷನ್ ಕೋರ್ಟ್ ತಗೊಳ್ಳೋದಿಲ್ಲ, ಅದು ಅವರ ಅಧೀನ ಕೋರ್ಟಿಗೆ ಕಳಿಸ್ತಾರೆ. ಅಧೀನ ಕೋರ್ಟಿನ ಮ್ಯಾಜಿಸ್ಟ್ರೇಟು ಅವ್ರದ್ದು ರೆಕಾರ್ಡನ್ನು ಮಾಡಿಕೊಂಡು ಅದನ್ನು ಸೀಲ್ಡ್ ಕವರ್ದಲ್ಲಿ ಸೆಷನ್ ಕೋರ್ಟಿಗೆ ಕಳಿಸ್ತಾರೆ. ಇದು ಪ್ರೊಸೀಜರು. ಇದು ಯಾಕೆ ಮಾಡಿಸ್ತೀವಿ ಅಂತಂದರೆ, ಬೇರೆ ಯಾವುದೂ ಸಾಕ್ಷಿಗಳು ಅದರಲ್ಲಿ ಅವೈಲೇಬಲ್ ಇಲ್ಲ, ಆ ವಿಟ್ನೆಸ್ಗಳು ಇಲ್ಲ, ಅನಿವಾರ್ಯವಾಗಿ ಒಂದು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಆರೋಪಿಗಳಲ್ಲಿ ಯಾವೊಂದು ಪಾತ್ರ ಕಡಿಮೆ ಇರ್ತದೆ ಅವನಿಗೆ ನಾವು ಮಾಫಿ ಸಾಕ್ಷಿಗೆ ನಾವು, ಅದು ನಮಗೆ ಕನ್ಫರ್ಮ್ ಆದರೆ, ಅವ ಹೇಳ್ತಾನೆ ನಾಳೆ ಕೋರ್ಟ್ನಲ್ಲಿ ಉಲ್ಟಾ ಹೊಡಿತಾನೆ ಅಂತಂದ್ರೆ ನಾವು ಮಾಡೋದಿಲ್ಲ. ಕೋರ್ಟ್ನಲ್ಲಿ ಖಂಡಿತವಾಗಿಯೂ ಹೇಳ್ತಾನೆ ಅಂತಂದರೆ ಅವಾಗ ಅವನಿಗೆ ನಾವು, ನಮಗೆ ಕನ್ಫರ್ಮ್ ಆದಮೇಲೆ ಅವನಿಗೆ ನಾವು ಮಾಫಿ ಸಾಕ್ಷಿ ಅಂತ ತೊಗೊಳ್ಳಿಕ್ಕೆ ಇದು ಮಾಡ್ತೇವೆ. ಈಗ ಪೊಲೀಸರ ಪಾತ್ರ ಇದರಲ್ಲೇನಿಲ್ಲ, ಅವನೇ ಕೋರ್ಟಿಗೆ ಸ್ವತಃ ಅರ್ಜಿ ಕೊಟ್ಟಿದ್ದಾನೆ, ಕೋರ್ಟ್ನ ಅದನ್ನು ನೋಡ್ಕೋತದೆ. ಪೊಲೀಸರದ್ದು ಇದರಲ್ಲಿ ಏನು ಮಾಡುವಂಥದ್ದಿಲ್ಲ. ಅದನ್ನು ಪ್ರಾಸಿಕ್ಯೂಟರ್ ಅದನ್ನು ಪರಿಶೀಲನೆ ಮಾಡ್ತಾರೆ. ಪ್ರಾಸಿಕ್ಯೂಟರ್ ಅದ್ರ ಬಗ್ಗೆ ಅಬ್ಜೆಕ್ಷನ್ನು ಅಥವಾ ಕನ್ಸಿಡರೇಷನ್ ಮಾಡಬೇಕು ಏನೋ ಎಲ್ಲ ಹೇಳ್ತಾರೆ. ಬಟ್ ಇದರಲ್ಲಿ ಈ ಕೇಸ್ನಲ್ಲಿ
ಈ ಮಾಫಿ ಸಾಕ್ಷಿಗಳನ್ನು ಹೇಳಿದ ತಕ್ಷಣ ಅವಂಗೇನು ಜಾಮೀನು ಸಿಗೋದಿಲ್ಲ, ಅವಂಗೇನು ಅಥವಾ ನೀನು ಆಯ್ತಪ್ಪ ಹೋಗು ಹೊರಗಡೆ ಅಂತ 100% ಏನು ಬಿಡುಗಡೆ ಮಾಡೋದಿಲ್ಲ. ಅವನ ಪಾತ್ರ ಏನಿರ್ತದೆ ಅದರಲ್ಲಿ ಅವನಿಗೆ ಕಡಿಮೆ ಪಾತ್ರ ಇದ್ದರೆ ಅವನಿಗೆ ಬಿಡುಗಡೆನೂ ಮಾಡಬಹುದು, ಅಥವಾ ಸ್ವಲ್ಪ ಗಂಭೀರ ಶಿಕ್ಷೆ ಪ್ರಮಾಣ ಕಡಿಮೆನೂ ಕಡಿಮೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು, ಜಾಮೀನು ಮಾತ್ರ ಸಿಗೋದಿಲ್ಲ. ಸೊ ಇವೆರಡು ಪಾತ್ರಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಇವತ್ತು ಆರ್ಡರ್ ಮಾಡಿದ್ದಾರೆ, ನಾಳೆ ನೋಡ್ಬೇಕು ಕೋರ್ಟ್ನಲ್ಲಿ ಏನು ಹೇಳ್ತಾನೆ ಸಾಕ್ಷಿ ಅಂತ ಅನ್ನೋದು ಡಿಪೆಂಡ್ ಇರ್ತದೆ. ಆ ಸಾಕ್ಷಿಯಲ್ಲಿ ಏನಾದರೂ ಉಲ್ಟಾ ಹೊಡೆದ್ರೆ ಅವನಿಗೆ ಶಿಕ್ಷೆ ಆಗುವಂಥ ಸಂದರ್ಭ ಇದೆ. 100% ಶಿಕ್ಷೆ ಆಗ್ತದೆ. ಉಲ್ಟಾ ಏನಾದರೂ ಹೋಸ್ಟೈಲ್ ಆದರೆ ಅವನಿಗೆ ಬಿಡೋದೇ ಇಲ್ಲ, ಅಲ್ಲಿಂದಲ್ಲಿ ಜೈಲಿಗೆ ಕಳಿಸಿಬಿಡ್ತಾರೆ ಹೋಸ್ಟೆಲ್, ಯಾಕಂದ್ರೆ ಆರೋಪಿನೇ ಇರ್ತಾನೆ ಅವನು. ಸೊ ಹೀಗಾಗಿ ಅವನು ಉಲ್ಟಾ ಹೇಳುವಂಥ ಸಾಧ್ಯತೆ ಕಡಿಮೆ ನನ್ನ ಲೆಕ್ಕದಲ್ಲಿ. ಇದ್ದಿದ್ದ ವಾಸ್ತವ ಸ್ಥಿತಿಯನ್ನು ಹೇಳ್ತೀನಿ ಅಂತ ಹೇಳಿರ್ತಾನೆ. ಆ ವಾಸ್ತವ ಸ್ಥಿತಿಯನ್ನು ನೀನು ಸ್ವ ಇಚ್ಛೆಯಿಂದ ಹೇಳಬೇಕು, ಯಾರೂ ಪ್ರೆಷರ್ ಮಾಡಿರಬಾರ್ದು, ಯಾರೂ ನಿನಗೆ ಆಮಿಷ ಒಡ್ಡಿರಬಾರ್ದು, ಹೆದರಿಕೆ ಹಾಕಿರಬಾರ್ದು. ನೀನು ವಾಸ್ತವಿಕ ಏನು ಘಟನೆ ನಡೆದಿದೆ ಅದನ್ನು ನಾನು ಮನಸ್ತಾಪದಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತೇಳಿ ಹೇಳಿಕೆ ಕೊಟ್ಟು ಅವನು ಮಾಡ್ತಾನೆ. ಆದರೆ ಡಿಫೆನ್ಸ್ ಲಾಯರಿಗೆ ಒಂದು ಇದರಲ್ಲಿ ಅವಕಾಶ ಅಂತಂದರೆ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಟ್ಟಿರ್ತಾನೆ, ಈ ಕೋರ್ಟ್ ಮುಂದೆ ಒಂದು ಹೇಳಿಕೆ ಕೊಡ್ತಾನೆ. ಅದರದ್ದು ಕಾಂಟ್ರವರ್ಷಿಯಲ್ ಇದ್ದೇ ಇರ್ತದೆ. ಅದರದ್ದು ಉಪಯೋಗನ ಅವರು ತಗೋತಾರೆ. ಇದೇನು 100% ಮಾಫಿಯಿಂದನೇ ಶಿಕ್ಷೆ ಆಗ್ತದಂತೇನಿಲ್ಲ. ಇದು ಒಂದು ಪ್ರಮುಖವಾದ ಸಾಕ್ಷಿ ಅಷ್ಟೇ. ಸರ್ ಮಾತಾಡ್ತೀನಿ ಸರ್. ಸಂತೋಷ್ ಅವರೇ, ಪ್ರದೋಷ್ ಅವರ ಈ ಮಾಫಿ ಸಾಕ್ಷಿ ಅರ್ಜಿಯ ಬಗ್ಗೆ ಬಹಳಷ್ಟು ಕುತೂಹಲಗಳಿದೆ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಯಾರ್ಯಾರಿಗೆ ಹೆಂಗೆ ಬೇಕೋ ಪೋಸ್ಟ್ಗಳನ್ನು ಮಾಡ್ಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರೋದು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಅಂದ್ಕೊಳ್ತಾ ಇರೋದು ಮಾಫಿ ಸಾಕ್ಷಿ ಪ್ರದೋಷ ಸಾಕ್ಷಿ ನುಡಿಯೋದ್ರಿಂದ ದರ್ಶನ್ಗೆ ಬಹಳ ಸಂಕಷ್ಟ ಆಗುತ್ತೆ, ದರ್ಶನ್ ಹೊರಗೆ ಬರೋದು ಕಷ್ಟ ಆಗುತ್ತೆ, ಆ್ಯಂಡ್ ಅವರಿಗೆ ಆಜೀವ ಶಿಕ್ಷೆ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನೀವು ಪ್ರದೋಷ್ ಅವರ ವಕೀಲರಾಗಿದ್ದೀರಿ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ರಿಯಾಕ್ಷನ್ ಏನು ಮೊದಲನೇದಾಗಿ? ನಾವೇನೀಗ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅಪ್ಲಿಕೇಶನ್ಸ್ ಹಾಕಿದೀವೋ, ಇದು ಇವರೊಬ್ಬರು ಸ್ಟೇಟ್ಮೆಂಟ್ ಮೇಲೆ ಕನ್ವಿಕ್ಷನ್ ಮಾಡೋದು ತುಂಬಾ ಕಷ್ಟ. ಇವ್ರ ಸ್ಟೇಟ್ಮೆಂಟ್ ಜೊತೆಗೂ ಕೂಡ ಅದರ ಏನು ಐ ವಿಟ್ನೆಸ್ಗಳಿದ್ದಾರೆ ಎರಡೂ ಸ್ಟೇಟ್ಮೆಂಟ್ಗಳನ್ನ ಮರ್ಜ್ ಮಾಡಿ ನಾಳೆ ದಿವಸ ಕೋರ್ಟ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಇವ್ರ ಸ್ಟೇಟ್ಮೆಂಟ್ ಕೂಡ ಬಹುಮುಖ್ಯವಾಗಿ ಪಾತ್ರ ವಹಿಸುತ್ತೆ. ಇವ್ರೊಂದೇ ಸ್ಟೇಟ್ಮೆಂಟ್ ಮಾಫಿ ಆಗಿದ ತಕ್ಷಣ ಅದ್ರ ಬೇಸಿಸ್ ಮೇಲೆ ಕನ್ವಿಕ್ಷನ್ಸ್ ಮಾಡ್ತಾರೆ ಅನ್ನೋದು ತಪ್ಪು. ಅದ್ರ ಬೇಸಿಸ್ ಮೇಲೆ ಕನ್ವಿಕ್ಷನ್ಸ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಇವ್ರ ಸ್ಟೇಟ್ಮೆಂಟ್ ಜೊತೆಗೆ ಬೇರೆ ಐ ವಿಟ್ನೆಸ್ ಮತ್ತೆ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ಅದರ್ ಎವಿಡೆನ್ಸ್ಗಳು ಏನಿದಾವಲ್ಲ ಅದಷ್ಟು ಒಟ್ಟುಗೂಡಿಸಿ ಮಾಡಿದ್ರೆ ಮಾತ್ರ ಕನ್ವಿಕ್ಷನ್ ಆಗುತ್ತೆ ಅನ್ನೋ ಚಾನ್ಸಸ್ ಮಾತ್ರ ಹೇಳ್ಬಹುದು. ಬಟ್ ರೈಟ್ ನೋ ಈಗ ನಮ್ಮ ಅಪ್ಲಿಕೇಶನ್ ಇನ್ನು ಪೆಂಡಿಂಗ್ ಇದೆ, ಇನ್ನು ಕನ್ಸಿಡರ್ ಮಾಡಿಲ್ಲ. ನಾಳೆ ಮತ್ತೆ ಆರ್ಗ್ಯುಮೆಂಟ್ಸ್ ಮಾಡಬೇಕು ಅನ್ನೋ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಈ ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ಬೇಕಾ ಬೇಡವಾ, ಕನ್ಸಿಡರ್ ಮಾಡ್ಬೇಕು ಅಂತ ನಾಳೆ ಮತ್ತೆ ನಾವು ನಮ್ಮ ಆರ್ಗ್ಯುಮೆಂಟ್ಸ್ ನಾಳೆ ಮಾಡ್ತಾ ಇದೀವಿ. ಕಳೆದ ವಾರ ಯಾವ ಅಬ್ಜೆಕ್ಷನ್ಸ್ ಏನಾಗಿತ್ತು, ಇಲ್ಲ ಅಪ್ಲಿಕೇಶನ್ ಹಾಕಿ ಸ್ಟೇಜ್ ಅಲ್ಲೇ ನಮ್ಗೆ ಅಬ್ಜೆಕ್ಷನ್ಸ್ ಮಾಡೋದಕ್ಕೆ ನಮ್ಗೆ ಏನು ಅವಕಾಶ ಕೊಡಬೇಕು ಅಂತ ಲಾಸ್ಟ್ ಟೈಮ್ ಅವ್ರು ಅಬ್ಜೆಕ್ಷನ್ಸ್ ಹಾಕಿದ್ರು. ಬಟ್ ಅದನ್ನ ಕೊಡಬೇಕಾ ಬೇಡವಾ ಈ ಸ್ಟೇಜ್ ಅಲ್ಲಿ ಅನ್ನೋದನ್ನ ಕೋರ್ಟು ಇವತ್ತು ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಈ ಸ್ಟೇಜ್ ಅಲ್ಲಿ ಅದನ್ನ ಕೊಡಕ್ ಬರೋದಿಲ್ಲ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಇದೇ ವಿಚಾರವಾಗಿ ಅವಾಗ ಡಿಸ್ಕಷನ್ ಆಗಿತ್ತು. ಅದೇ ಜಡ್ಜ್ಮೆಂಟ್ ನ ಈಗ ಆಲ್ರೆಡಿ ಕನ್ಸಿಡರ್ ಮಾಡಿ ಈ ಸ್ಟೇಜ್ ಅಲ್ಲಿ ಅವ್ರಿಗೆ ಅಬ್ಜೆಕ್ಷನ್ ಮಾಡೋದಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಒಂದು ಸಾರಿ ಅವ್ರ ಅಪ್ಲಿಕೇಶನ್ಸ್ ಕನ್ಸಿಡರ್ ನಂತರ ಅವ್ರಿಗೆ ಏನಿದ್ರು ಅಬ್ಜೆಕ್ಷನ್ಸ್ ಆಗುವಂತದ್ದು